ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ. ಆತ್ಮೀಯ ಪತ್ರಕರ್ತ ಮಿತ್ರರೇ, ಮೊದಲನೇದಾಗಿ ತಮಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಈಗಾಗಲೇ ಸ್ನೇಹಿತ ಫಿರೋಜ್ ಖಾನ್ ಹೇಳಿದಾಗೆ ಒಂದು ಶುಭ ಕಾರ್ಯಕ್ಕೆ ನಾವು ಒಂದು ಹೆಜ್ಜೆ ಇಟ್ಟಿದ್ದೇವೆ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜ ಸೇವಕರು, ಈ ಮಸೀದಿಯ ಆಡಳಿತ ಸಮಿತಿಯ ಕಾರ್ಯದರ್ಶಿಯವರಾದಂತಹ ಉಸ್ಮಾನ್ ಶರೀಫ್ ಅವರು ಕೂಡ ಇದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಮುಖ್ಯ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ತಿಂಗಳು ಇಸ್ಲಾಮಿಕ್ ಕ್ಯಾಲೆಂಡರ್ 3ನೇ ತಿಂಗಳು ರಬಿಯುಲ್ ಅವ್ವಲ್ ಅಂತ. ಆ ತಿಂಗಳಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಒಂದು ಅರಿವು ಮೂಡಿಸಲು, ಸಾರ್ವಜನಿಕವಾಗಿ ಅರಿವು ಮೂಡಿಸಲು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಾರ್ ಮ್ಯಾನ್ಕೈಂಡ್, ಮಾನವ ಕುಲಕ್ಕೆ ಪ್ರವಾದಿ ಮೊಹಮ್ಮದರು ಎಂಬ ಧ್ಯೇಯವಾಕ್ಯದಡಿ ಒಂದು ಅಭಿಯಾನವನ್ನು ನಾವು ನಡೆಸಿದ್ದೆವು. ಆ ಅಭಿಯಾನದ ಪ್ರಯುಕ್ತ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದೆವು. ಇಲ್ಲಿಯ ಈ ಬೆಂಗಳೂರು ನಗರದ ವಿದ್ಯಾರ್ಥಿ ಮತ್ತು ಯುವ ಮಿತ್ರರು, ಸಮಾನ ಮನಸ್ಕರು ಸೇರಿ ಈ ಒಂದು ಅಭಿಯಾನವನ್ನು ನಡೆಸಿದ್ದೆವು. ಅದರ ನೇತೃತ್ವವನ್ನು ಈ ಮಸೀದಿಯ ಆಡಳಿತ ಸಮಿತಿಯ ಕಾರ್ಯದರ್ಶಿಯಾದಂಥ ಶ್ರೀಯುತ ಉಸ್ಮಾನ್ ಶರೀಫ್ ಅವರ ನೇತೃತ್ವದಲ್ಲಿ ಈ ಅಭಿಯಾನವನ್ನು ನಡೆಸಿದ್ದೆವು. ಈ ಅಭಿಯಾನದ ಮುಖ್ಯ ಉದ್ದೇಶ ಇಲ್ಲಿರುವ ಧಾರ್ಮಿಕ ಅಥವಾ ಈ ಜನಸಮುದಾಯವನ್ನು ಪರಸ್ಪರ ಹತ್ತಿರ ತರುವುದು, ಸಾಮರಸ್ಯ ಮತ್ತು ಸಹಬಾಳ್ವೆಯನ್ನು ಅದನ್ನು ಮತ್ತಷ್ಟು ಉತ್ತಮಗೊಳಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಅಭಿಯಾನವನ್ನು ನಡೆಸಿದ್ದೆವು. ಈ ಅಭಿಯಾನದ ಪ್ರಯುಕ್ತ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ನಡೆಸಿದ್ದೆವು. ಮುಖ್ಯವಾಗಿ ಗಿಡಗಳ ಹಂಚುವಿಕೆ ಮತ್ತು ಗಿಡಗಳನ್ನು ನೆಡುವ ಕಾರ್ಯಕ್ರಮ, ಅದೇ ರೀತಿ ಸಾಹಿತ್ಯಗಳ ವಿತರಣೆ, ಅದೇ ರೀತಿ ವಿದ್ಯಾರ್ಥಿಗಳಿಗಾಗಿ ಕ್ವಿಜ್ ಕಾರ್ಯಕ್ರಮ, ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೆವು. ಆ ಅಭಿಯಾನದ ಪ್ರಯುಕ್ತ ಒಂದು ವಿನೂತನ ಕಾರ್ಯಕ್ರಮ, ಮಸೀದಿ ದರ್ಶನ ಕಾರ್ಯಕ್ರಮ ನಾವು ಇದೇ ಬರುವ ತಾರೀಕು 5ನೇ ನವಂಬರ್ ಅಂದು ನಾವು ಆಯೋಜಿಸಿದ್ದೇವೆ. ಮಸೀದಿ ದರ್ಶನ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿರಬಹುದು, ಬಹಳಷ್ಟು ಕಡೆ ನಡೆದಿದೆ. ಈ ಮಸೀದಿಯಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರಿನ ಒಂದು ಪ್ರಮುಖ ಮಸ್ಜಿದೆ ಖಾದರಿಯ ಮತ್ತು ಬಹಳ ಇತಿಹಾಸ ಇರುವಂಥ ಒಂದು ಮಸ್ಜಿದೆ ಖಾದರಿಯ. ಈ ಮಸೀದಿಯಲ್ಲಿ ದಿನಾಂಕ 5/11/2022 ಶನಿವಾರದಂದು ಸಮಯ ಸಂಜೆ 4ರಿಂದ 8 ಗಂಟೆಯವರೆಗೆ, ಸಂಜೆ 4ರಿಂದ 8 ಗಂಟೆಯವರೆಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ಯಾವುದೇ ಧರ್ಮ ಭೇದವಿಲ್ಲದೆ ಎಲ್ಲ ಧಾರ್ಮಿಕ ಜನರಿಗೆ, ಎಲ್ಲ ಸಾರ್ವಜನಿಕರಿಗೂ, ಸ್ತ್ರೀ ಪುರುಷರಿಗೂ ಮಸೀದಿಯನ್ನು ನೋಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಇದೊಂದು ಮಸೀದಿಯ ಬಗ್ಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ. ಮಸೀದಿ ಅಂದರೇನು? ಮಸೀದಿ ಮುಸ್ಲಿಮರ ಆರಾಧನಾ ಕೇಂದ್ರವೂ ಹೌದು, ಮುಸ್ಲಿಮರ ಸಾಮಾಜಿಕ, ಆರ್ಥಿಕ, ನೈತಿಕವಾಗಿ ಉನ್ನತಗೊಳಿಸುವಂಥ ಒಂದು ಕೇಂದ್ರವೂ ಹೌದು. ಈ ನಿಟ್ಟಿನಲ್ಲಿ ಈ ಮಸೀದಿಯ ಬಗ್ಗೆ ಜನಸಾಮಾನ್ಯರಿಗೆ, ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಗೊತ್ತಾಗಬೇಕು. ಇದು ಏನು, ಈ ಮಸೀದಿಯಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಅಂತ ಗೊತ್ತಾಗಬೇಕು. ಮತ್ತು ಪರಸ್ಪರ ಅಪನಂಬಿಕೆ, ಪೂರ್ವಗ್ರಹಗಳು ಏನಿದೆ ಅದು ದೂರವಾಗಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಹಬಾಳ್ವೆ ಮತ್ತು ಸಾಮರಸ್ಯವನ್ನು ಅದನ್ನು ಇನ್ನಷ್ಟು ಉದ್ದೀಪನಗೊಳಿಸಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಆತ್ಮೀಯ ಪತ್ರಕರ್ತ ಮಿತ್ರರೇ, ತಮಗೆಲ್ಲರಿಗೂ ಗೊತ್ತು, ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲ ಹಾದು ಹೋಗ್ತಾ ಇದ್ದೇವೆ. ಒಂದು ಸಂಕೀರ್ಣ ಪರಿಸ್ಥಿತಿ, ಧರ್ಮಗಳ ಮಧ್ಯೆ, ಸಮುದಾಯಗಳ ಮಧ್ಯೆ ಒಂದು ರೀತಿಯ
ಒಂದು ರೀತಿಯ ಒಡಕಿನ ಒಂದು ರೀತಿಯ ದೂರ ಆಗುವಂಥ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಹಾದು ಹೋಗ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಪರಸ್ಪರ ಜನಸಮುದಾಯಗಳನ್ನು ಜನರನ್ನು ಪರಸ್ಪರ ಹತ್ತಿರ ತಂದು ಒಂದು ಸಾಮರಸ್ಯದ ವಾತಾವರಣವನ್ನು ಅದನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮತ್ತು ಯಾವುದೇ ರೀತಿಯ ಅಪನಂಬಿಕೆ ಮತ್ತು ಸಂದೇಹ ಪೂರ್ವಾಗ್ರಹ ಇರಬಾರದು. ಧರ್ಮಗಳು ಗೋಡೆಗಳಲ್ಲ, ಧರ್ಮಗಳು ಪರಸ್ಪರ ಅರಿಯಲಿಕ್ಕೆ, ಪರಸ್ಪರ ಸಾಮಾನ್ಯರು ಅರಿಯಲಿಕ್ಕೆ ಇರುವಂತಹ ಸಾಧನಗಳು ಆಗಿದೆ ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಒಂದು ಮಾತಿದೆ, ನಾವು ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ಸಮುದಾಯದ ಬಗ್ಗೆ ಅತಿ ಹೆಚ್ಚು ಅರಿವು ಹೊಂದಿರ್ತೇವೋ, ನಾವು ಹೆಚ್ಚು ಅರಿತಷ್ಟು ಅವರ ಬಗ್ಗೆ ಕಡಿಮೆ ನಾವು ಅಪನಂಬಿಕೆ ಅಥವಾ ಕಡಿಮೆ ಅವರ ಬಗ್ಗೆ ಪೂರ್ವಾಗ್ರಹವನ್ನು ಹೊಂದುತ್ತೇವೆ ಎಂಬ ಒಂದು ಮಾತಿದೆ. ಅದೇ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯ ಇಸ್ಲಾಂನ ಬಗ್ಗೆ ಅಥವಾ ಮಸೀದಿಗಳ ಬಗ್ಗೆ ಏನೆಲ್ಲ ಒಂದು ರೀತಿಯ ಅಪಪ್ರಚಾರ ಇದೆ ಅಥವಾ ಅಪನಂಬಿಕೆ ಇದೆ, ಪೂರ್ವಾಗ್ರಹ ಇದೆ, ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಮಸೀದಿಯನ್ನು ದರ್ಶನ ಮಾಡುವಂಥ, ಮಸೀದಿಯಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳು ನಡೆಯುತ್ತಿದೆ ಎಂಬ ಒಂದು ಉದ್ದೇಶವನ್ನು ಇಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಮಾತ್ರವಲ್ಲ, ನಿಗೂಢಗಳು ನಮ್ಮನ್ನು ಒಡೆಯುವ ಪಿತೂರಿ ಮಾಡ್ತದೆ. ಯಾವುದೆಲ್ಲ ನಿಗೂಢತೆ ಇದೆ ಅದು ನಮ್ಮನ್ನು ಒಡೆಯುತ್ತದೆ. ಮಾತ್ರವಲ್ಲ, ಪರಸ್ಪರ ಅರಿವು ನಮ್ಮಲ್ಲಿ ಸೌಹಾರ್ದವನ್ನು ತರುತ್ತದೆ ಅಂತ ಹೇಳಿ ಆ ಒಂದು ಉದ್ದೇಶವನ್ನು ಪರಸ್ಪರ ಅರಿಯುವುದರ ಮೂಲಕ, ಪರಸ್ಪರ ಹತ್ತಿರ ತರುವುದರ ಮೂಲಕ ನಾವು ಸೌಹಾರ್ದದ ಬೆಸುಗೆಯನ್ನು, ಪರಸ್ಪರ ಹೃದಯಗಳ ಬೆಸುಗೆಯನ್ನು ನಾವು ಇನ್ನಷ್ಟು ಮಾಡಬಹುದು ಎಂಬ ಉದ್ದೇಶವನ್ನಿಟ್ಟು ಈ ಮಸೀದಿ ದರ್ಶನವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮಾತ್ರವಲ್ಲ, ನಮಗೆಲ್ಲರಿಗೂ ಗೊತ್ತು ನಮ್ಮ ಸಂವಿಧಾನದ ಆಶಯ, ಮಾತ್ರವಲ್ಲ ನಾವೆಲ್ಲರೂ ಹೇಳುವಂಥ ಮಾನವೀಯತೆಯ ಆಶಯ ಅದೇ ಆಗಿದೆ. ಪರಸ್ಪರ ಸೌಹಾರ್ದ, ಸಾಮರಸ್ಯ, ಸಹಬಾಳ್ವೆ ಈ ಮೂಲಕ ಉದ್ದೀಪನ ಆಗಬೇಕು, ಈ ಮೂಲಕ ಜಾಗೃತವಾಗಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇದೇ ಬರುವ 5ನೇ ತಾರೀಕಿನಂದು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮಾತ್ರವಲ್ಲ, ಈ ಮಸೀದಿ ದರ್ಶನದ ಕಾರ್ಯಕ್ರಮದಲ್ಲಿ ಮಸೀದಿಯ ಒಳಗೊಂದು ಸುತ್ತು, ಮಸೀದಿಯಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಮಸೀದಿ ಕೇವಲ ಕಟ್ಟಡ ಮಾತ್ರವಲ್ಲ, ಅದರ ಒಳಗೆ ಏನೆಲ್ಲ ಕಾರ್ಯಕ್ರಮ ನಡೀತದೆ, ಮಸೀದಿಯ ಇತಿಹಾಸ, ಮಸೀದಿಯಲ್ಲಿ ನಡೆಯುವಂಥ ಆರಾಧನಾ ಕ್ರಮಗಳ ಬಗ್ಗೆ ಒಂದು ನೇರ ಪ್ರದರ್ಶನ, ನೇರ ವೀಕ್ಷಣೆ ಇದೆ. ಪ್ರಾರ್ಥನೆ ವಿಧಿಗಳ ಬಗ್ಗೆ ಒಂದು ನೇರ ವೀಕ್ಷಣೆ ಇದೆ. ಮಾತ್ರವಲ್ಲ, ವಸ್ತು ಪ್ರದರ್ಶನ, ಎಕ್ಸಿಬಿಷನ್ ಕೂಡ ಒಂದು ವಿಶೇಷವಾದ ಒಂದು ಎಕ್ಸಿಬಿಷನನ್ನು ಕೂಡ ನಾವು ಆಯೋಜಿಸಿದ್ದೇವೆ. ಮಾತ್ರವಲ್ಲ, ಯಾರಿಗೆಲ್ಲ ಆ ಸಂದರ್ಭದಲ್ಲಿ 2 ನಮಾಜ್ಗಳ ಬಗ್ಗೆ ನೇರ ವೀಕ್ಷಣೆ ಕೂಡ ಇದೆ. ವಿಶೇಷವಾಗಿ ಅಸರ್ ನಮಾಜ್ ಮತ್ತು ಮಗ್ರಿಬ್ ನಮಾಜ್ ಮತ್ತು ಇಶಾ ನಮಾಜ್ ಕೂಡ ಅದನ್ನು ನೇರವಾಗಿ ನಮಾಜನ್ನು ನಾವು ವೀಕ್ಷಿಸಬಹುದು. ಯಾವ ರೀತಿ ನಮಾಜನ್ನು ಮಾಡ್ತಾರೆ, ಯಾವ ರೀತಿ ಮುಸ್ಲಿಮರ ಆರಾಧನಾ ಕರ್ಮಗಳನ್ನು ನೆರವೇರಿಸ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರು ಅಂದು ಮಸೀದಿಗೆ ಭೇಟಿ ಕೊಡುವ ನಮ್ಮ ಸಾರ್ವಜನಿಕರು ಪ್ರಶ್ನೆಗಳನ್ನು ಕೇಳ್ಬೋದು, ಸಂವಾದವನ್ನು ನಡೆಸ್ಬೋದು. ಯಾವುದೇ ಅವರ ಬಳಿ ಇರುವಂಥ ಪ್ರಶ್ನೆಗಳಿದ್ದರೆ ಅದಕ್ಕೆ ಅವರು ಉತ್ತರವನ್ನು ಕಂಡುಕೊಳ್ಬೋದು. ಮಾತ್ರ ಅಲ್ಲ, ಒಂದು ರೀತಿಯ ಒಂದು ಒಳ್ಳೆಯ ವಾತಾವರಣವನ್ನು ಉಂಟು ಮಾಡಲು, ಸಮಾಜದಲ್ಲಿ ಇನ್ನಷ್ಟು ಸೌಹಾರ್ದವನ್ನು ಬಲಪಡಿಸಲು ನಮ್ಮ ಥೀಮ್ ಅದೇ ಆಗಿದೆ, ಬನ್ನಿ ನಾವು ಪರಸ್ಪರನ್ನು ಅರಿಯೋಣ ಅಂತ. ಪರಸ್ಪರನ್ನು ಅರಿಯುವ ಉದ್ದೇಶದೊಂದಿಗೆ ಈ ಒಂದು ಮಸೀದಿ ದರ್ಶನವನ್ನು ನಾವು ಆಯೋಜಿಸಿದ್ದೇವೆ. ನಮ್ಮ ಪತ್ರಕರ್ತರ ಬಂಧುಗಳಲ್ಲಿ ನಾನು ವಿಶೇಷವಾಗಿ ವಿನಂತಿ ಮಾಡ್ತಿದ್ದೇನೆ, ಇಂಥ ಒಂದು ಪರಸ್ಪರನ್ನು ಅರಿಯುವ, ಸೌಹಾರ್ದತೆಯ ಬೆಸುಗೆಯನ್ನು ಬೆಸೆಯುವಂಥ, ಸಾಮರಸ್ಯದ, ಸಹಬಾಳ್ವೆಯ, ಮಾನವೀಯತೆಯ ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಪ್ರಚಾರವನ್ನು ನೀಡಬೇಕು. ಮಾತ್ರವಲ್ಲ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಇಂದಿನ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದಂಥ ನಮ್ಮ ಉಸ್ಮಾನ್ ಶರೀಫ್ ಅವರು ಕೂಡ ನಿಮ್ಮೊಂದಿಗೆ ಮಾತನಾಡಲಿದ್ದಾರೆ. ತಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ತಮ್ಮೆಲ್ಲರ ಸಹಕಾರವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಈಗ ಉಸ್ಮಾನ್ ಶರೀಫ್ ಸಾಹೇಬರು ತಮ್ಮ ಮುಂದೆ ಮಾತಾಡ್ತಾರೆ. सबसे पहले तो हमें बताते हुए बहुत खुशी हो रही है कि अल्हम्दुलिल्लाह इस आने वाली 5 नवंबर 2022 बरोज़ हफ्ता मस्जिद टूर का प्रोग्राम हम लोगों ने यहाँ पे इंतखाब किया है खादिरा मस्जिद में। ये एक पार्ट ऑफ हमारा इनिशिएटिव है, हमारे कलेक्टिव इनिशिएटिव है, एक ऑर्गेनाइजेशन है जिसका नाम है मोहम्मद सल्लल्लाहु अलैहि वसल्लम फॉर मैनकाइंड। इस ऑर्गेनाइजेशन के मातहत ये मस्जिद का एक टूर का भी ऑर्गेनाइज हम लोगों ने किया है। तो और अल्हम्दुलिल्लाह ये जो हमारी ऑर्गेनाइजेशन है, कलेक्टिव ऑर्गेनाइजेशन है, कई सारे नौजवानों की और हमारे स्टूडेंट्स ऑर्गेनाइजेशंस है और कई ज़िम्मेदार ऑर्गेनाइजेशंस है, इन सबको मिलाकर हम लोगों ने एक कलेक्टिव बनाया है जिसका नाम हम लोगों ने रखा है कि मोहम्मद सल्लल्लाहु अलैहि वसल्लम फॉर मैनकाइंड, यानी कि मोहम्मद फॉर मैनकाइंड।
इसके ज़ेर सरपरस्ती हम लोगों ने 12 रबीउल अव्वल के दिन और जो 12 रबीउल का महीना है इसमें कई हम लोगों ने एक्टिविटीज़ किए हैं। ये हमारा मोटिव ये है कि टू प्रमोट कम्युनल हार्मनी इन ब्रदरहुड। तो अल्हम्दुलिल्लाह 12 रबीउल अव्वल के दिन हम लोगों ने तकरीबन 1000 से ज़ायद पौधे हम लोगों ने हमारे बरादरान वतन को तकसीम किया है नबी करीम सल्लल्लाहु अलैहि वसल्लम की पैदाइश के दिन पर। और इसके साथ उस दिन हम लोगों ने एक अवेयरनेस रैली भी किया था, एक बाइक रैली भी किया था, जिसमें अल्हम्दुलिल्लाह बहुत अच्छा हम लोगों को रिस्पांस मिला है। तो इसी वन ऑफ द एक्टिविटीज़ है जो 5 नवंबर को हम लोग मस्जिद खादरिया में कर रहे हैं। तो ख़ुसूसी तौर पर हम लोगों ने ये प्रोग्राम हमारे बरादरान वतन को दावत देते हुए हम लोगों ने ऑर्गेनाइज़ किया है। और आप तमाम हजरात के ज़रिए मैं हमारे जो बरादरान वतन हैं, चाहे वो हिंदू हो या क्रिश्चियन हो, मर्द और हजरात, इनको दावत देना चाहता हूँ कि आए तशरीफ़ लाएँ इस प्रोग्राम में और हमारा प्रोग्राम देखें और प्रोग्राम का एक हिस्सा बने। इस प्रोग्राम में अल्हम्दुलिल्लाह बहुत अच्छे तरीके से हम लोगों ने यहाँ पे इंतज़ामात किया हुआ है। तो जो भी यहाँ पे तशरीफ़ लाएंगे उनको तमाम जो मस्जिद का टूर है कराया जाएगा। स्टार्टिंग विद पहले जो वज़ू का है वो सिस्टम दिखाया जाएगा, फिर अज़ान का माना समझाया जाएगा। और ये हम लोग जब नमाज़ पढ़ते हैं तो लाइव बैठकर हम लोग को नमाज़ पढ़ते हुए भी देख सकते हैं। और इसके साथ साथ नमाज़ होने के बाद जो नमाज में जो आयत और जो कुरानी आयत पढ़े हुए गए हैं इसका भी लोगों को माना समझाया जाएगा। और जो हमारा पैनल ऑफ उलमास और एक्सपर्ट्स रहेगा, अगर उनके मन में कोई सवाल जवाब रहेगा तो उसको भी हम लोग एड्रेस कर सकते हैं। और अल्हम्दुलिल्लाह ये तमाम अरेंजमेंट्स किए गए हैं और मर्द और औरतों के लिए भी हम लोगों ने यहाँ पे इंतज़ाम किया हुआ है। सर टाइमिंग क्या है? हाँ, इसका टाइमिंग है 4 बजे से लेकर 8 बजे। हम लोग इसके ज़रिए से 3 नमाज कवर करना चाह रहे हैं, नमाज असर, नमाज मगरिब और नमाज इशा। जी सवाल नहीं कर दो छोटा सा। सर ये जो मस्जिद का टूर है, ये जो प्रोग्राम है, ये किस मकसद से किया जा रहा है सर? ऐसा लग रहा है जैसे कि आप लोगों में डर खौफ पैदा हो चुका है जिस तरह से इस आजकल जो इल्ज़ामात लग रहे हैं। तो क्या ये आप खौफ की वजह से कर रहे हो या कुछ मकसद है इसके पीछे? हम लोग अल्हम्दुलिल्लाह ये खुशी इजहार करते हुए ये प्रोग्राम कर रहे हैं क्योंकि 12 रबीउल अव्वल का महीना है जब नबी करीम सल्लल्लाहु अलैहि वसल्लम तशरीफ़ लाए तो रहमतुल आलमीन बन के तशरीफ़ लाए। तो उनकी खुशी का इजहार करते हुए, आमद की खुशी का इजहार करते हुए हम लोगों ने वन ऑफ द इवेंट्स है मस्जिद टूर, जिसके ज़रिए से हम लोग जब नबी करीम सल्लल्लाहु अलैहि वसल्लम जब रहमतुल आलमीन बन के पैदा हुए तो इस वही मैसेज हम लोग हमारे बरादरान वतन को देना चाहते हैं, जो है ब्रदरहुड और कम्युनल हार्मनी। ನನ್ನ ಹೃತ್ಪೂರ್ವ ಸುಸ್ವಾಗತವನ್ನು ಬಯಸ್ತೀನಿ। ಇಲ್ಲಿ ನಾವೊಂದು ಶುಭ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದೀವಿ। ಅದರ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಒಂದು ಸಾಮರಸ್ಯಕ್ಕೋಸ್ಕರ ನಾವೊಂದು ಹೆಜ್ಜೆ ಇಟ್ಟಿದ್ದೀವಿ। ಅದರ ಬಗ್ಗೆ ತಮಗೆ ಮಾಹಿತಿ ತಿಳಿಸೋಕ್ಕೆ ನಮ್ಮ ನವಾಜ್ ಸರ್ ಇದ್ದಾರೆ, ಅವರು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ।